ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ನಿಮಗೆ ಪಂಚತಂತ್ರ 2.0 ತಂತ್ರಾಂಶದಲ್ಲಿ ವ್ಯಾಲೆಟ್ಗಳನ್ನ ಯಾವ ರೀತಿ ರೀಚಾರ್ಜ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಪಂಚತಂತ್ರ 2.0 PDO ಲಾಗಿನ್ನಲ್ಲಿ ರೆವಿನ್ಯೂ ಕಲೆಕ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ವ್ಯಾಲೆಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವ್ಯಾಲೆಟ್ ರೀಚಾರ್ಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅವೈಲೇಬಲ್ ವ್ಯಾಲೆಟ್ ಬ್ಯಾಲೆನ್ಸ್ 69 ರೂಪೀಸ್ ಇದೆ. ಸೊ ನಂಗೆ 200 ರೂಪೀಸ್ ಬೇಕಾದ್ರಿಂದ 200 ರೂಪೀಸ್ನ ಎಂಟ್ರಿ ಮಾಡಿ ಪ್ರೊಸೀಡ್ ಟು ಪೇ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕನ್ಫರ್ಮ್ ಕೇಳ್ತಾ ಇದೆ, ಸೊ ನಾನು ಕನ್ಫರ್ಮ್ ಮೇಲೂ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲೂ ಕೂಡ ಪ್ರೊಸೀಡ್ ಟು ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಈ ರೀತಿ ಬಿಲ್ಲಿಂಗ್ ಇನ್ಫಾರ್ಮೇಷನ್ ಅಂದ್ಬಿಟ್ಟು ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನಾನೀಗ ಬಿಲ್ಲಿಂಗ್ ಇನ್ಫಾರ್ಮೇಷನ್ ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ನಂತರ ಪೇಮೆಂಟ್ ಇನ್ಫಾರ್ಮೇಷನ್ ಅಂದ್ಬಿಟ್ಟು ಇನ್ನೊಂದು ಆಪ್ಷನ್ ಶೋ ಆಗ್ತಾ ಇದೆ. ಸೊ ಇದರಲ್ಲಿ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, UPI ಎಲ್ಲ ಆಪ್ಷನ್ ಕೂಡ ಇರುತ್ತೆ. ನೀವು ಯಾವುದ್ರ ಮುಖಾಂತರನಾದ್ರೂ ಅಮೌಂಟ್ನ ವ್ಯಾಲೆಟ್ಗೆ ರೀಚಾರ್ಜ್ ಮಾಡ್ಬೋದು. ಸೊ ನಾನು UPIನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಮೇಲ್ಗಡೆ UPI ನಂಬರ್ನ ಎಂಟ್ರಿ ಮಾಡಿ ಮೇಕ್ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, UPI ನಂಬರ್ನ ಎಂಟ್ರಿ ಮಾಡಿದೆ. ಇವಾಗ ಮೇಕ್ ಪೇಮೆಂಟ್ ಆಪ್ಷನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಪ್ರೊಸೆಸ್ ಆಗ್ತಾ ಇದೆ ಇವಾಗ. ಓಕೆ, ಇವಾಗ ಸಕ್ಸಸ್ಫುಲಿ ರೀಚಾರ್ಜ್ ಆಗಿದೆ. ಸೊ ಮತ್ತೆ ಇವಾಗ ನಾನೀಗ ಪಂಚತಂತ್ರ PDO ಲಾಗಿನಲ್ಲಿ ಅದರ್ ಡಿಪಾರ್ಟ್ಮೆಂಟ್ ಸರ್ವಿಸ್ ಆಪ್ಷನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವ್ದಾದ್ರು ಸರ್ವಿಸ್ಗೆ ನಾನೀಗ ಪೇಮೆಂಟ್ ಮಾಡ್ಬೋದಾಗಿದ್ರೆ, ಸೊ ಅಲ್ಲಿ ಏನು ವ್ಯಾಲೆಟ್ ರೀಚಾರ್ಜ್ ಮಾಡಿದೆ ಅಮೌಂಟ್ನ ಯೂಸ್ ಮಾಡಿ ಇಲ್ಲಿ ನಾನೀಗ ಪೇಮೆಂಟ್ ಮಾಡ್ಬೋದಾಗಿರುತ್ತೆ. ಸೊ ನಾನು ದಿಸಂಗ್ ಸರ್ವಿಸಲ್ಲಿ ಒಂದು ಪೇಮೆಂಟ್ನ ಒಂದು ಅಪ್ಲಿಕೇಶನ್ಗೆ ಪೇಮೆಂಟ್ ಮಾಡಿ ತೋರಿಸ್ತೀನಿ ಇವಾಗ. ಓಕೆ, ವಿಲೇಜು ಮತ್ತು ಪೇಮೆಂಟ್ ಸ್ಟೇಟಸ್ಸು, ಡೇಟು ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಪೇಮೆಂಟ್ ಸ್ಟೇಟಸಲ್ಲಿ ಪೆಂಡಿಂಗ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಇಷ್ಟು ಪೇಮೆಂಟು ಕೂಡ ಈಗ ಪೆಂಡಿಂಗ್ ಇದೆ. ಸೊ ಇದರಲ್ಲಿ ನಾನೀಗ ಒಂದನ್ನು ಪೇಮೆಂಟ್ ಮಾಡಿ ಈಗ ತೋರಿಸ್ತೀನಿ. ಓಕೆ, ಪ್ರೊಸೀಡ್ ಟು ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಸಬ್ಮಿಟ್ ಅಂತ ಕೇಳುತ್ತೆ, ಕನ್ಫರ್ಮ್ ಮಾಡಿ ಅಂತ. ಓಕೆ, ಆರ್ ಯು ಸಬ್ಮಿಟ್ ಡಾಟಾ ಅಂತ ಕೇಳ್ತಾ ಇದೆ. ಓಕೆ, ಈಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲೂ ಕೂಡ ಪ್ರೊಸೀಡ್ ಟು ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕನ್ಫರ್ಮ್ ಕೇಳುತ್ತೆ, ಕನ್ಫರ್ಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಪೇಮೆಂಟ್ ಸಕ್ಸಸ್ಫುಲಿ ಅಂತ ಬಂದಿದೆ ಇವಾಗ. ಸೊ ಏನಿತ್ತು ನಾವು ವ್ಯಾಲೆಟಲ್ಲಿ ಏನಿತ್ತು 200 ರೂಪಾಯಿ ಏನು ವ್ಯಾಲೆಟ್ ನಾವು ರೀಚಾರ್ಜ್ ಮಾಡ್ಕೊಂಡಿದ್ವಿ ಅದನ್ನು ನಾವೀಗ ಇಲ್ಲಿ ಪೇಮೆಂಟ್ ಮಾಡಿದ್ದೀವಿ. ಈಗ ಪೇಮೆಂಟ್ ಕೂಡ ಸಕ್ಸಸ್ ಆಗಿರುತ್ತೆ. ಸೊ ಈ ರೀತಿ ನಾವು ಪೇಮೆಂಟ್ ಮಾಡಿದಾಗ ಏನು ನಾವು ಈಗ 200 ರೂಪಾಯಿ ಏನು ರೀಚಾರ್ಜ್ ಮಾಡ್ಕೊಂಡಿದ್ವಿ 200 ರೂಪೀಸ್ನ, ಅದನ್ನು ಯಾವ ರೀತಿ ಪ್ರಿಂಟ್ ತಗೋಬೇಕು ಅನ್ನೋದನ್ನು ಕೂಡ ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಾನೀಗ ಮತ್ತೆ ಹೋಮ್ ಪೇಜ್ಗೆ ರಿಟರ್ನ್ ಆಗ್ತಾ ಇದ್ದೀನಿ. ಓಕೆ, ಇದರಲ್ಲಿ ಮತ್ತೆ ರೆವಿನ್ಯೂ ಕಲೆಕ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇದರಲ್ಲಿ ವ್ಯಾಲೆಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಅದರಲ್ಲಿ ವ್ಯಾಲೆಟ್ ಯುಟಿಲೈಸ್ ಸಮ್ಮರಿ ರಿಪೋರ್ಟ್ಸ್ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಮತ್ತೆ ಇದರಲ್ಲಿ ಡೀಟೇಲ್ ರಿಪೋರ್ಟನ್ನು ಕೊಟ್ಟು ಸರ್ಚ್ ಕೊಟ್ಟಾಗ ಸೊ ನಾವೇನು 200 ರೂಪೀಸ್ನ ರೀಚಾರ್ಜ್ ಮಾಡಿದ್ವಿ ಅದು ಶೋ ಆಗ್ತಾ ಇದೆ. ಸೊ ಪ್ರಿಂಟ್ ಕೂಡ ನಾವು ಇದನ್ನ ಈಗ ಸೇವ್ ಆದರೂ ಮಾಡಿ ಇಟ್ಕೋಬೋದಿಲ್ಲ, ಪ್ರಿಂಟ್ ಆದರೂ ಕೂಡ ತಗೋಬೋದಾಗಿರುತ್ತೆ. Okay, thank you for watching.